ಮಾಡರ್ನ್ ಎಕಾನಮಿಗೆ ಹೆಲ್ದಿ ಕಾಂಪಿಟೇಷನ್ ತುಂಬಾನೇ ಮುಖ್ಯ ಅಂತ ಫಾರ್ಮರ್ RBI ಗವರ್ನರ್ ರಘುರಾಮ್ ರಾಜನ್ ಹೇಳಿದರು. ಆದರೆ ಇಂಡಿಯಾದಲ್ಲಿ ಆ ಒಂದು ಕಂಪನಿಗೆ ಯಾವ ಕಾಂಪಿಟೇಷನ್ ಇಲ್ಲ ಅಂದ್ರೆ ಏನಾಗುತ್ತೆ? ಕಾಂಪಿಟೇಷನ್ ಇರೋದಿಲ್ಲ, ಸೊ ನಿಮಗೊಂದು ಪರ್ಫೆಕ್ಟ್ ಇನ್ವೆಸ್ಟ್ಮೆಂಟ್ ಸಿಕ್ತಲ್ಲ ಅನ್ಸ್ಬೋದು. ಆದರೆ ಆ ಮೊನೋಪೊಲಿ ಒಂದು ಪರ್ಮಿಷನ್ ಸ್ಲಿಪ್ ಮೇಲೆ ಬಿಲ್ಡ್ ಆಗಿದ್ದು ಅದನ್ನು ಯಾವಾಗ ಬೇಕಾದರೂ ಕ್ಯಾನ್ಸಲ್ ಮಾಡಬಹುದು ಅನ್ನೋ ಥರ ಇದ್ರೆ ಆಗೇನಾಗುತ್ತೆ? ಉದಾಹರಣೆಗೆ ಪ್ರೋಟೀನ್ ಈಗಾವ್ ಟೆಕ್ನಾಲಜೀಸ್. ಈ ಬಿಸ್ನೆಸ್ ಗವರ್ಮೆಂಟ್ ಕಾಂಟ್ರಾಕ್ಟ್ಸ್ನ ಮೇಲೆ ನಿಂತಿದೆ. ಇದಕ್ಕೆ ಕಾಂಪಿಟೇಟರ್ಸ್ ಯಾರೂ ಇಲ್ಲ. ಪ್ಯಾನ್ ಮತ್ತು ಆಧಾರ್ ಸಿಸ್ಟಮ್ನಂತಹ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ ಮಾಡುತ್ತೆ. ಆದರೆ ಮೇ 2025ರಲ್ಲಿ ಈ ಕಂಪನಿ ಮೇಜರ್ ಪ್ಯಾನ್ 2.0 ಪ್ರಾಜೆಕ್ಟ್ ಕಳ್ಕೊಂಡ್ಬಿಡ್ತು. ನಂತರ ಅದರ ಸ್ಟಾಕ್ 30% ಡೌನ್ ಆಯಿತು. ನೆಕ್ಸ್ಟ್, ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್. ಇದು ಒಂದು ಟೈಮ್ನಲ್ಲಿ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ನ 85% ವರೆಗೆ ಕಂಟ್ರೋಲ್ ಮಾಡ್ತಾ ಇತ್ತು. ಆದರೆ ಹೊಸ ಮಾರ್ಕೆಟ್ ಕಪ್ಲಿಂಗ್ ರೂಲ್ ಬಂದ ದಿನವೇ ಅದರ ಕೋರ್ ಅಡ್ವಾಂಟೇಜ್ ಆಲ್ಮೋಸ್ಟ್ ವೈಪ್ಔಟ್ ಆಗೋಯ್ತು ಮತ್ತು ಸ್ಟಾಕ್ ಕ್ರ್ಯಾಶ್ ಆಯಿತು. ಇವು ಇಂಪೆನಿಟ್ರೇಬಲ್ ಫೋರ್ಟ್ರೆಸ್ ಅಲ್ಲ, ಅಂದರೆ ಯಾರೂ ಕಾಂಪಿಟೇಟರ್ಸ್ ಬಾರದೇ ಇರುವಂಥದ್ದಲ್ಲ. ಬದಲಿಗೆ ಫ್ರೆಜಲ್ ಅಡ್ವಾಂಟೇಜಸ್ ಯಾವಾಗ ಬೇಕಾದರೂ ವ್ಯಾನಿಷ್ ಆಗ್ಬೋದು. ಹೀಗಾಗಿ ಇಲ್ಲಿ ಪ್ರಶ್ನೆ ಇರೋದು, ಆ್ಯಕ್ಚುಲಿ ಮೋಟ್ ಅಂದರೆ ಏನು? ನೀವು ಮೊನೋಪೊಲಿ ಅಂತ ಭಾವಿಸುವಂಥ ಫ್ಯಾಕ್ಟರಾ, ಅಥವಾ ಅದು ನಿಜಕ್ಕೂ ಮೊನೋಪೊಲಿನಾ, ಆರ್ ಅದು ಯಾವಾಗ ಬೇಕಾದರೂ ವ್ಯಾನಿಷ್ ಆಗೋದಕ್ಕಿರೋ ಕೇವಲ ಒಂದು ಪರ್ಮಿಷನ್ನ? ಅದರಿಂದ ಯಾವ ಬಿಸ್ನೆಸ್ಸೇ ಆಗಿರಲಿ ಅದರ ರಿಸ್ಕ್ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿ, ಮೊನೋಪೊಲಿ ಅನ್ನೋ ಟ್ಯಾಗ್ ನೋಡಿ ಕ್ಯಾರಿ ಅವೇ ಆಗಬೇಡಿ. ಸೊ ಗ್ರೋ ಕನ್ನಡ ಫಾಲೋ ಮಾಡೋದನ್ನು ಮರಿಬೇಡಿ.